ಅಶುದ್ಧ ರಕ್ತ ಶುದ್ಧ ರಕ್ತ ಕಡೆ ಹೋಯ್ತು ಅಂತಂದ್ರೆ ಅದು ಯಾವ ಬಣ್ಣ ಬರ್ತಪ್ಪ ಅಂದ್ರೆ ನೀಲಿ ಬಣ್ಣ ಬರ್ತಂದ್ರೆ ಕೆಟ್ಟೋಗ್ಬಿಡುತ್ತೆ ರಕ್ತ. ಕೆಟ್ಟದಾಗ ಏನಾಗ್ತದೆ ಅವಾಗ ಆ ಬೇಬಿ ಬಣ್ಣ ನೀಲಿ ಬಣ್ಣವಾಗಿ ಪರಿವರ್ತನೆ ಆಗಲಿಕ್ಕೆ ಶುರು ಮಾಡ್ಬಿಡ್ತದೆ. ಅಂದ್ರೆ ಕಲರ್ ಚೇಂಜಸ್ ಆಗುತ್ತೆ. ಅದಕ್ಕೆ ವೈದ್ಯರು ಏನು ಕೊಡ್ತಾರಪ್ಪ ಅಂದ್ರೆ ಆ ಹುಡುಗ ಬ್ಲೂ ಬೇಬಿ ಅಂತ ಕೊಡ್ತಾರೆ. ಬ್ಲೂ ಬೇಬಿ ಆಪರೇಷನ್ ಮಾಡೋದ್ರಲ್ಲಿ ಸೆಪ್ಟಮ್ ಎನ್ನುವಂತ ಭಾಗ. ಸೆಪ್ಟಮ್ ಎನ್ನುವಂತ ಭಾಗಕ್ಕೆ ಏನ್ ಮಾಡ್ತಾರ ಶಸ್ತ್ರಚಿಕಿತ್ಸೆ ಮೂಲಕ ಇದನ್ನ ಹೋಲ್ ಆಗಿರುತ್ತಲ್ಲ ಅದನ್ನ ಮುಚ್ಚಿ ಅದಕ್ಕೆ ಏನ್ ಮಾಡ್ತಿರ್ತಾರ ಹೊಲಿಗೆಗಳನ್ನ ಹಾಕಿ ಅವಾಗ ಏನಾಗ್ತದ್ರಿ ಮತ್ತ ಶುದ್ಧ ರಕ್ತ ಭಾಗದ ಕಡೆ ಹೋಗ್ತದ, ಎಡಭಾಗದ ಕಡೆ ಹೋಗ್ತದ, ಬಲಭಾಗದಲ್ಲಿರುವಂತ ಅಶುದ್ಧ ರಕ್ತ ಬಲಭಾಗದ ಕಡೆ ಬರ್ತದ ಅಂತ ಹೇಳ್ತಾರೆ. ಅಂದ್ರೆ ನೋಡಿ ಎಷ್ಟು ಸಿಸ್ಟಮೆಟಿಕ್ ಅಲ್ಲ ನಮ್ಮ ಹೃದಯಕ್ಕೆ ಯಾವುದೇ ರೀತಿಯ ತಡೆಗೋಡೆಗಳಿಲ್ಲ, ಏನಿಲ್ಲ. ಆದ್ರೂ ಕೂಡ ನಾವು ಅದಕ್ಕೆ ಕೆಲಸ ಮಾಡೋಂದ್ರು ಮಾಡಲ್ಲ, ಬಿಡೋಂದ್ರು ಬಿಡಲ್ಲ. ಅದು ನಿರಂತರವಾಗಿರುವ ಕೆಲಸಗಳನ್ನ ಮಾಡ್ಕೊತಾನೆ ಇರ್ತದ. ಅದಕ್ಕೆ ಹೃದಯದಲ್ಲಿ ಎಷ್ಟು ಕೋಣೆಗಳದಾವ? 4 ಕೋಣೆಗಳದಾವ. ಯಾವ ಉಷ್ಣ ದೇಹವನ್ನು ಹೊಂದಿರ್ತದೋ ಅವುಗಳಿಗೆ ರಕ್ತದ ಕೋಣೆಗಳು ಅಂದ್ರೆ 4 ಕೋಣೆಗಳನ್ನು ಹೊಂದಿರ್ತವ. ಪಕ್ಷಿಗಳಲ್ಲಿ ಆಗಿರಬಹುದು, ಅದೇ ರೀತಿಯಾಗಿ ಮೀನಲ್ಲಿ ಶೀತವಾಗಿರುವಂತ ಮೀನು ಎಲ್ಲಿರ್ತಾವ? ನೀರಿನಲ್ಲಿ ಇರ್ತಾವ. ನೀರಿನಲ್ಲಿ ಎಷ್ಟು ಕೋಣೆಗಳು ಇರ್ತಾವ ಅಂತಂದ್ರ 2 ಕೋಣೆಗಳು ಇರ್ತಾವ. ಒಂದು ಹೃತ್ಕಾಣ, ಇನ್ನೊಂದು ಗುರುತ್ಕಾಕ್ಷಿ. ಮೇಲ್ಭಾಗದಲ್ಲಿ ಕೂಡ ಒಂದೇ ಕೋಣೆ ಇರ್ತದ, ಕೆಳಭಾಗದಲ್ಲಿ ಕೂಡ ಏನಿರುತ್ತೆ ಒಂದೇ ಭಾಗ ಇರ್ತದ. ಅಂದ್ರೆ ಇದು ಯಾವಾಗ ಅಂತ ಕರಿತೀವಿ? ಹೃತ್ಕಾಣ ಅಂತ ಕರಿತೀವಿ. ಹೃತ್ಕಾಕ್ಷಿ ಅಂತ ಕರಿತೀವಿ. ಅಂದ್ರೆ ಮೀನುಗಳಿಗೆ ಎಷ್ಟು ಕೋಣೆಗಳು ಹೊಂದಿದಾವ? 2 ಕೋಣೆಗಳು ಹೊಂದಿದ್ದಾವೆ. ಆದರೆ ಕೆಲವು ಪಕ್ಷಿಗಳಲ್ಲಿ, ಮನುಷ್ಯರಲ್ಲಿ, ಸಸ್ತನಿಯ ಜೀವಿಗಳಲ್ಲಿ ಅಂದ್ರೆ ನಾವು ಸಸ್ತನಿ ಜೀವಿಗಳಲ್ಲಿ ಏನು ಎಷ್ಟು ಕೋಣೆಗಳು ಹೊಂದಿದಾವೆ ಅಂತಂದ್ರೆ 4 ಕೋಣೆಗಳು ಹೊಂದಿದ್ದಾವೆ. ಯಾಕೆ 4 ಕೋಣೆಗಳು ಹೊಂದಿದೆ ಅಂತಂದ್ರೆ ನಮ್ಮ ದೇಹದಲ್ಲಿ ಉಷ್ಣ ಶಕ್ತಿ ಮತ್ತು ಅಲ್ಲಿ ಒತ್ತಡ ಅನ್ನೋದು ಬಹಳಷ್ಟು ಇರ್ತದೆ. ಆ ಒತ್ತಡ ಅನ್ನೋದು ಇರೋದ್ರಿಂದ ನಮ್ಮಲ್ಲಿ 4 ಕೋಣೆಗಳು ಹೊಂದಿರ್ತಾವ. ಅವು ಶೀತ ರಕ್ತವನ್ನು ಹೊಂದಿರ್ತದ. ಯಾವುದು ನಾವು ಯಾವ ರಕ್ತ ಹೊಂದಿರ್ತೀವಿ? ಹಿಮೋಗ್ಲೋಬಿನ್ ರಕ್ತ ಹೊಂದಿದ್ರೆ ಶೀತ ರಕ್ತ ಹೊಂದಿರ್ತಾವ. ಯಾವುದು? ಮೀನುಗಳು. ಅದಕ್ಕೋಸ್ಕರ ಒಳಗೆ 2 ಕೋಣೆಗಳು ಇರ್ತಾವೆ. 3 ಕೋಣೆಗಳು ಅಂತಂದ್ರೆ ಹೃತ್ಕಾಣ, 4 ಕೋಣೆಗಳು ಅಂತಂದ್ರೆ ಹೃತ್ಕಾಕ್ಷಿ. ಇಷ್ಟು ಹೃದಯದ ಭಾಗಗಳು ಮತ್ತು ಕಾರ್ಯಗಳು ಯಾವ ರೀತಿ ಮಾಡ್ಕೊಂಡು. ಧನ್ಯವಾದ.